ಚಿತ್ರರಂಗಕ್ಕೆ ದೊಡ್ಡ ಆಘಾತ ಒಂದು ಆಗಿರೋಂಥದ್ದು. ಹಾಗಾದ್ರೆ ಏನಪ್ಪ ಇದು ಆಘಾತ, ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ರಾಮ್‌ಕುಮಾರ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ. ಹೌದು, ನಟ ರಾಮ್‌ಕುಮಾರ್ ಅವರು ಸ್ನೇಹಲೋಕ, ಆಂಟಿ ಪ್ರೀತಿ, ಗೆಜ್ಜೆನಾದ ಅಂತ ಒಳ್ಳೆ ಸೂಪರ್ ಡೂಪರ್ ಹಿಟ್ಗಳಿಂದ ಕೊಟ್ಟಂಥವ್ರು. 1990ರಲ್ಲಿ ಬಂದಂಥ ಕಾವ್ಯ ಸಿನಿಮಾನು ಕೂಡ ಸುಧಾರಣೆ ಜೊತೆ ಅಭಿನಯಿಸಿದಂಥ ಈ ಸಿನಿಮಾ ಕೂಡ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡ್ತಿದ್ದಂಥ ನಟ ರಾಮ್‌ಕುಮಾರ್ ಅವರು 1999ರಿಂದ ಏಕಾಏಕಿ ಕಣ್ಮರೆ ಆಗ್ತಾರೆ. ಉತ್ತುಂಗದಿಂದ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ರಾಜ್‌ಕುಮಾರ್ ಮನೆ ಅಡಿ ಆದ ನಂತರ ಸಿನಿಮಾ ರಂಗದಲ್ಲಿ ಅವರು ಮುಂದುವರಿಯೋದೇ ಇಲ್ಲ. ಯಾಕೆ ಎಲ್ಲಿ ಅಂತ ಇವತ್ತಿಗೂ ಸಹ ಎಲ್ಲೂ ಕೂಡ ಅವರು ತಿಳಿಸ್ಕೊಳ್ಳೇ ಇಲ್ಲ ಅಂತ ಹೇಳ್ಬೋದು. ಸದ್ಯ ಇವತ್ತಿಗೂ ಕೂಡ ರಾಜ್‌ಕುಮಾರ್ ಅವರ ಅಡಿ ಅಂತ ಎಷ್ಟು ಜನಕ್ಕೆ ಸಹ ಗೊತ್ತಿಲ್ಲ. ಮತ್ತು ಅಷ್ಟೇ ಅಲ್ಲದೆ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡಿದಂಥ ವಜೇಶ ಕಂಪೈನ್ಸನ್ನು ನೋಡಿಕೊಂಡು ಮತ್ತಷ್ಟು ಜನ ಸಂಸ್ಥೆಗಳನ್ನು ಕೂಡ ನೋಡಿಕೊಂಡು ಬೇರೆ ಬೇರೆ ಉದ್ಯಮಗಳಲ್ಲಿ ಕೂಡ ತೊಡಗಿಸಿಕೊಂಡು ಸಾಕಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಕೂಡ ರಾಮ್‌ಕುಮಾರ್ ಎಂದು ಕೆಲಸ ಕೊಟ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ. ಇಂದಿಗೂ ಸಹ ಒಂದೇ ಒಂದು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ತಿರೋಂಥ ರಾಮ್‌ಕುಮಾರ್ ಅವರು ಸಿನಿಮಾ ರಂಗದಿಂದ ಯಾಕಾಗಿ ದೂರ ಉಳಿದ್ರು ಅಂತ ಎಲ್ಲೂ ಕೂಡ ಯಾರಿಗೂ ಸಹ ತಿಳಿಸಲಿಲ್ಲ. ಹೀಗಾಗಿ ಏನಿಲ್ಲ ಅಂತ ಹೇಳ್ಬೋದು.